ಹಲೋ ಕ್ರಿಕೆಟರ್ಸ್, IPLನ 4ನೇ ಮ್ಯಾಚ್ನ 4ನೇ ಪ್ರೆಡಿಕ್ಷನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ನನ್ನ ಕ್ರಿಕೆಟ್ ಜರ್ನಿಗೆ ಸ್ವಾಗತ. ಇವತ್ತಿನ ಮ್ಯಾಚು ಗುಜರಾತ್ ವರ್ಸಸ್ ಪಂಜಾಬ್. ಮ್ಯಾಚ್ ನಡೀತಾ ಇರೋದು ಬಂದ್ಬಿಟ್ಟು ಮಹಾರಾಜ ಯದುವೀರ್ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಚಂಡೀಗಢ ಬಂದ್ಬಿಟ್ಟು ಪಂಜಾಬಿಗೆ ಹೋಮ್ ಗ್ರೌಂಡು. ಸೊ ಇವತ್ತು ಪಂಜಾಬಿನ ಹೋಮ್ ಗ್ರೌಂಡಲ್ಲಿ ನಡೀತಾ ಇದೆ. ಲಾಸ್ಟ್ 3 ಮ್ಯಾಚಿಗೂ ನಾನು ಪ್ರೆಡಿಕ್ಟ್ ಮಾಡಿದ್ದೆ. ಲಾಸ್ಟ್ 3 ಮ್ಯಾಚ್ ಕೂಡ ಸಕ್ಸಸ್ ಆಯಿತು. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಬೆಂಗಳೂರು ಹೋಮ್ ಗ್ರೌಂಡು, ಬೆಂಗಳೂರು ವಿನ್ ಆಯಿತು. ಸೆಕೆಂಡ್ ಮ್ಯಾಚ್ ಮುಂಬೈ ಹೋಮ್ ಗ್ರೌಂಡು, ಮುಂಬೈ ವಿನ್ ಆಯಿತು. ಥರ್ಡ್ ಮ್ಯಾಚ್ ರಾಜಸ್ಥಾನ್ ಹೋಮ್ ಗ್ರೌಂಡು, ರಾಜಸ್ಥಾನ್ ವಿನ್ ಆಯಿತು. ಈಗ ಫೋರ್ತ್ ಮ್ಯಾಚು ಪಂಜಾಬ್ಗೆ ಚಂಡೀಗಢ ಹೋಮ್ ಗ್ರೌಂಡು. ಸೊ ಪಂಜಾಬ್ ವರ್ಸಸ್ ಗುಜರಾತು ಇವತ್ತು ಸಂಜೆ 7:15 ನಡೀತಾ ಇರುವಂಥ ಮ್ಯಾಚು. ಪ್ರೆಡಿಕ್ಷನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಕ್ವೆಶ್ಚನ್ ಕೇಳಿದ್ದೆ. ಏನು ಅಂತ ಹೇಳಿದರೆ, ಈ ಒಂದು ಮ್ಯಾಚಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾಗ್ತದೆ ಅಂತ. ರಾಜಸ್ಥಾನ್ ವರ್ಸಸ್ CSK ಮ್ಯಾಚಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಸಿಗ್ತದೆ ಅಂತ ಕಮೆಂಟ್ ಮಾಡಿ ಅಂತ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರು. ಬಟ್ ಅದರಲ್ಲಿ ಯಾರು ಬೌಜರ್ ನೇಮ್ನ ಹಾಕಿಲ್ಲಾಗಿದ್ದು. ಸೊ ಬೌಜರ್ ಲಾಸ್ಟ್ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡ್ರು. ಸೊ ಯಾರಿಗೂ ಯಾವುದೇ ರೀತಿಯಾದಂಥ ಪ್ರೈಸ್ ಇಲ್ಲ. ಸೊ ಇವತ್ತಿನ ಮ್ಯಾಚಿನ ಪ್ರೆಡಿಕ್ಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ಗ್ರೌಂಡಿನ ಕಂಪ್ಲೀಟ್ ರಿಪೋರ್ಟನ್ನು ಚೆಕ್ ಮಾಡೋಣ. ಏನು ಅಂತ ಹೇಳಿದರೆ, ಈ ಗ್ರೌಂಡು ಅಹಮದಾಬಾದು ಅಥವಾ ಲಾಸ್ಟ್ ಮ್ಯಾಚ್ ಆಯ್ತಲ್ಲ ಗುವಾಹಟಿ, ಈ ಥರ ಫ್ಲ್ಯಾಟ್ ಪಿಚ್ ಅಲ್ಲ. ಸೊ ಪಿಚ್ಚಲ್ಲಿ ಬೌಲರ್ಸಿಗೆ ಬೆನಿಫಿಟ್ ಇದೆ. ಸ್ಟಾರ್ಟಿಂಗ್ ಯಾರು ಬ್ಯಾಟಿಂಗ್ ಮಾಡ್ತಾರಲ್ಲ ಅವಾಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಕೋರ್ ಮಾಡೋಕ್ಕೆ. ಯಾಕಂತ ಹೇಳಿದರೆ ಹೊಸ ಬಾಲು ಪೇಸ್ ಬೌಲರ್ಸಿಗೆ ಬೆನಿಫಿಟ್ ಇದೆ. ಅದಾದಮೇಲೆ ಮಿಡಲ್ ಓವರ್ಸಲ್ಲಿ ಸ್ಪಿನ್ನರ್ಸಿಗೆ ಕೂಡ ಗ್ರಿಪ್ ಸಿಗುತ್ತೆ. ಸೊ ಗೇಮ್ ಪ್ರೋಗ್ರೆಸ್ ಆಗ್ತಾ ಹೋದ ಹಾಗೆ ಬ್ಯಾಟಿಂಗಿಗೆ ಈಸಿ ಆಗುತ್ತೆ. ಸೊ ಫಸ್ಟ್ ಬ್ಯಾಟಿಂಗ್ ಯಾರೇ ಬಂದು ವಿಕೆಟನ್ನು ಹಿಡಿದಿಟ್ಕೊಂಡು, ಅಂದರೆ ವಿಕೆಟನ್ನು ಕಾಪಾಡಿಕೊಂಡು ಇನ್ನಿಂಗ್ಸ್ನ ಕಟ್ಟುವಂಥ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಹೈ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಅದರಲ್ಲೂ ಈ ಒಂದು ಗ್ರೌಂಡಲ್ಲಿ ಎವರೇಜ್ ಸ್ಕೋರೇ 160ಇಂದ 175 ತನಕ ಎವರೇಜ್ ಸ್ಕೋರ್ ಇದೆ. ಸೊ ಚೇಸಿಂಗಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಬಾಲು ಬ್ಯಾಟಿಗೆ ಬರುತ್ತೆ. ಇಂಡಿಯಾದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಗ್ರೌಂಡ್ಗಳು ತುಂಬಾ ಚಿಕ್ಕದು. 65ಇಂದ 75 ಮೀಟರ್, ಸ್ಕ್ವೇರ್ ಬೌಂಡ್ರೀಸು 65 ಅದು ಮ್ಯಾಕ್ಸು. ಆಮೇಲೆ ಸ್ಟ್ರೇಟಲ್ಲಿ 75 ಮ್ಯಾಕ್ಸು. ನೀವು ನೋಡಿರ್ಬೋದು, 75 ಮೀಟರ್ಸ್ ಸಿಕ್ಸ್ ಹೊಡೆದೆ ಅಥವಾ 70 ಮೀಟರ್ ಸಿಕ್ಸ್ ಹೊಡೆದೆ ಸ್ಪೆಕ್ಟೇಟರ್ಸ್ ಹತ್ರ ಹೋಗಿ ಬಾಲ್ ಬಿದ್ದಿರುತ್ತೆ. ಸೊ ಚಿಕ್ಕ ಗ್ರೌಂಡ್ಗಳು. ಪಿಚ್ಗಳು ಹಾಗೇನೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸರ್ಫೇಸಲ್ಲಿ ಸ್ವಲ್ಪ ಗ್ರಾಸ್ ಇದೆ ಅಂದಾಗ ಬ್ಯಾಟ್ಸ್ಮನ್ಗಳಿಗೆ ಆಡೋದು ಕಷ್ಟ, ಸ್ವಿಂಗ್ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಲ್ಲದು ಈಸಿ. ಅದ್ರ ಜೊತೆಗೆ ಡ್ಯೂ ಕೂಡ ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಡ್ಯೂ ಫ್ಯಾಕ್ಟರ್ ಬಂತು ಅಂದಾಗ ಚೇಸಿಂಗ್ ಮಾಡೋದು ಇನ್ನೂ ಈಸಿ. ಬೌಲರ್ಸ್ಗಳಿಗೆ ಬಾಲ್ ಗ್ರಿಪ್ ಸಿಗಲ್ಲ, ವೆಟ್ ಆಗ್ತಾ ಇರುತ್ತೆ. ಕುಕಬುರ ಬಾಲ್ ಬೇರೆ, ಅದರಲ್ಲಿ ಸ್ಟಿಚ್ ತುಂಬ ಥಿನ್ ಆಗಿರುತ್ತೆ. ಹಾಗಾಗಿ ಚೇಸಿಂಗ್ ಮಾಡೋದು ತುಂಬಾ ಈಸಿ. ಸೊ ಯಾರೇ ಟಾಸ್ ವಿನ್ ಆದರೂ ಚೇಸಿಂಗ್ 100%. ಇನ್ನು ಎರಡೂ ಟೀಮನ್ನು ಕಂಪೇರ್ ಮಾಡಿ, ಒಂದೊಂದು ಟೀಮಲ್ಲಿ 20-25 ಜನ ಇದ್ದಾರೆ. ಇದೆರಡೂ ಟೀಮನ್ನು ಅನಲೈಸ್ ಮಾಡಿ ಈ ಗ್ರೌಂಡಿಗೆ ಯಾವ ರೀತಿಯಾದಂಥ ಪ್ಲೇಯರ್ ಬೇಕು ಅಂತ ಒಂದು ಅನಲೈಸ್ ಮಾಡಿ ನಾನು ಪ್ಲೇಯಿಂಗ್ 11 ನನ್ನ ಕಡೆಯಿಂದ ನನಗೆ ಏನು ಅನಿಸ್ತು ಆ ಒಂದು ಪ್ಲೇಯಿಂಗ್ 11 ರೆಡಿ ಮಾಡಿದ್ದೀನಿ. ಆ ಪ್ಲೇಯಿಂಗ್ 11 ನಿಮಗೂ ಒಂದ್ಸಲ ಹೇಳ್ತೀನಿ, ನೋಡೋಣ. ಗುಜರಾತ್ ಟೀಮಿನ ಪ್ಲೇಯಿಂಗ್ 11: ಶುಭ್ಮನ್ ಗಿಲ್ ಕ್ಯಾಪ್ಟನ್ನು, ಸಾಯಿ ಸುದರ್ಶನ್ ಅವರಿಬ್ಬರು ಓಪನ್ ಮಾಡ್ತಾರೆ. ಅದ್ರ ಜೊತೆಗೆ ಜೋಸ್ ಬಟ್ಲರ್ ವಿಕೆಟ್ ಕೀಪರ್. ಇನ್ ಕೇಸ್ ಮೇ ಬಿ ಜೋಸ್ ಬಟ್ಲರ್ ಮತ್ತು ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ, ಸಾಯಿ ಸುದರ್ಶನ್ ಒನ್ ಡೌನ್ ಆಡ್ತಾರೆ. ಅದಾದಮೇಲೆ ಗ್ಲೆನ್ ಫಿಲಿಪ್ಸ್, ರಾಹುಲ್ ತಿವಾಟಿಯಾ, ಶಾರುಖ್ ಖಾನು, ವಾಷಿಂಗ್ಟನ್ ಸುಂದರ್, ರಶೀದ್ ಖಾನು, ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ. ಇನ್ನು ಪಂಜಾಬಿನ ಪ್ಲೇಯಿಂಗ್ 11 ನೋಡೋದಾದ್ರೆ ಪ್ರಭ್ ಸಿಮ್ರನ್ ಸಿಂಗ್ ವಿಕೆಟ್ ಕೀಪರ್, ಪ್ರಿಯಾಂಶ್ ಆರ್ಯ ಇವರಿಬ್ಬರೇ ಓಪನ್ ಮಾಡ್ತಾರೆ ಇನ್ನಿಂಗ್ಸ್ನ. ಲಾಸ್ಟ್ 2 ಇಯರ್ಸಿಂದ ಇವರಿಬ್ಬರೇ ಓಪನ್ ಮಾಡ್ತಾ ಇದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ನು, ಮಾರ್ಕಸ್ ಸ್ಟೋನಿಸು, ಶಶಾಂಕ್ ಸಿಂಗ್, ಅಜ್ಮತುಲ್ಲಾ ಒಮ್ರಾಜಿ ಅಫ್ಘಾನಿಸ್ತಾನ, ಮಾರ್ಕಸ್ ಹ್ಯಾನ್ಸನ್, ಹರ್ಪ್ರೀತ್ ಬ್ರಾರ್, ಯುಜ್ವೇಂದ್ರ ಚಾಹಲ್, ಹರ್ಷದೀಪ್ ಸಿಂಗ್, ಲೋಕಿ ಫರ್ಗಿನ್ಸನ್. ಸೊ ಎರಡೂ ಟೀಮು ಬ್ಯಾಲೆನ್ಸಿಂಗ್ ಆಗಿದೆ. ಬಟ್ ನನಗೆ ಗುಜರಾತ್ ಟೀಮು ಸ್ವಲ್ಪ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಸಾಯಿ ಸುದರ್ಶನ್ ಕನ್ಸಿಸ್ಟೆನ್ಸ್ ಆಗಿ ಎಲ್ಲ IPL ಮ್ಯಾಚ್ಗಳನ್ನು ಆಡ್ತಾರೆ. ಇನ್ನು ಶುಭ್ಮನ್ ಗಿಲ್ಲು ಬಿಗ್ ಹಿಟ್ ಹೊಡೆದಿಲ್ಲ ಅಂತ ಹೇಳಿದ್ರು, ಬೌಂಡ್ರೀಸ್ಗೆ ಏನೂ ತುಟ್ಟಿ ಇಲ್ಲ, ಗ್ರೌಂಡ್ ಶಾಟ್ ಹೊಡಿಲಿಕ್ಕೆ ಎಕ್ಸ್ಪರ್ಟು. ಅದಾದಮೇಲೆ ಬಟ್ಲರ್ ಈ ಸಲ T20 ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚನ್ನು ಆಡಿಲ್ಲ. ಅವರು ಮತ್ತು ಸಾಲ್ಟು ಫಸ್ಟ್ IPL ಮ್ಯಾಚು, ಅಂದರೆ RCB ಜೊತೆ ಕೂಡ ಅವರು ಆಡಿಲ್ಲ, ಬ್ಯಾಟಿಂಗ್ ಮಾಡಿಲ್ಲ. ಸೊ ಬಟ್ಲರ್ ಕೂಡ ಫ್ಲಾಪ್ ಆಗ್ತದೆ ಅಂತ ನನ್ನೊಂದು ಒಪಿನಿಯನು. ಅದು ಆದಮೇಲೆ ಗ್ಲೆನ್ ಫಿಲಿಪ್ಸು, ರಾಹುಲ್ ತಿವಾಟಿಯಾ ಮತ್ತು ಶಾರುಖ್ ಖಾನ್, ಇವ್ರು 3 ಜನನು ಆಲ್ರೌಂಡರು. ಸೊ ಶಾರುಖ್ ಖಾನು ಎಲ್ಲ ಒಂದು ಗುಜರಾತ್ ಮ್ಯಾಚಲ್ಲಿ ಎಲ್ಲ ಮ್ಯಾಚಲ್ಲೂ ಪರ್ಫಾರ್ಮ್ ಮಾಡಿದ್ದಾರೆ. ಶಾರುಖ್ ಖಾನು ಮತ್ತು ತಿವಾಟಿಯಾ ರಾಜಸ್ಥಾನದಲ್ಲಿ ಆಡ್ತಾ ಇದ್ರು, ಬಟ್ ಇವಾಗ ಗುಜರಾತಲ್ಲಿ ಆಡ್ತಾ ಇದ್ದಾರೆ. ಇಲ್ಲೂ ಕೂಡ ಮಿಡಲ್ ಆರ್ಡರಲ್ಲಿ ಒಳ್ಳೆ ಬ್ಯಾಟ್ಸ್ಮನ್. ಇನ್ನು ಫಿಲಿಪ್ಸು ನ್ಯೂಜಿಲೆಂಡ್ ಟೀಮಲ್ಲಿ ಇದ್ದಾಗ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಫಿಲಿಪ್ಸ್ನ ಇವತ್ತು ಅಲ್ಲಿ ಪ್ಲೇಯಿಂಗ್ 11 ಆಡಿಸ್ತಾರೆ ಅಂತ ನನ್ನೊಂದು ಒಪಿನಿಯನ್ನು. ಇನ್ನು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ರಶೀದ್ ಖಾನ್ ಇವರಿಬ್ಬರು ಬ್ಯಾಟಿಂಗ್ ಕೂಡ ಮಾಡ್ತಾರೆ. ವಾಷಿಂಗ್ಟನ್ ಸುಂದರ್ನ ಯಾವ ಪೊಸಿಷನ್ ಬ್ಯಾಟಿಂಗ್ ಕಳಿಸಿದ್ರು ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ರಶೀದ್ ಖಾನ್ ಕೂಡ ಕೊನೆ ಮೂಮೆಂಟಲ್ಲಿ ಲಾಸ್ಟ್ 2 ಓವರಲ್ಲಿ ಬಿಗ್ ಹಿಟ್ ಹೊಡೆಯುವಂತಹ ಒಂದು ಕೆಪಾಸಿಟಿ ಇರುವಂಥ ಪ್ಲೇಯರು. ಇನ್ನು ಮಿಕ್ಕಿದ 3 ಬೌಲರ್ಸ್ಗಳು ಪ್ಯೂರ್ ಬೌಲರ್ಸ್ಗಳು, ಕಗಿಸೋ ರಬಾಡ, ಸಿರಾಜು ಮತ್ತು ಪ್ರಸಿದ್ಧ ಕೃಷ್ಣ T20ದಲ್ಲಿ ಬೆಸ್ಟ್ ಬೌಲರು. ರೆಡ್ ಬಾಲಲ್ಲಿ ಅವರಿಗೆ ಟೆಸ್ಟ್ ಆಡಿಸಿದ್ರೆ ಅಷ್ಟೊಂದು ವಿಕೆಟ್ಗೆ ಬೀಳಲ್ಲ, ಬರೀ ತಲೆಗೆ ಹಾಕ್ಲಿಕ್ಕೆ ಹೋಗ್ತದೆ. ಬಟ್ T20ದಲ್ಲಿ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ
ಪ್ರತಿ ಬಾಲ್ನು ಚಾರ್ಜ್ ಮಾಡಲೇಬೇಕು, ರನ್ ಮಾಡಲೇಬೇಕು. ಈ ಥರ ಒಂದು ಅರ್ಜೆಂಟ್ ಇರುತ್ತೆ ಬ್ಯಾಟ್ಸ್ಮನ್ನಿಗೆ. ಸೊ ಪ್ರಸಿದ್ಧ ಕೃಷ್ಣ ಅವರ ಬಾಲಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಈವನ್ ಮೊಹಮ್ಮದ್ ಸಿರಾಜ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಇನ್ನಿಂಗ್ಸ್ನ, ಅವ್ರ ಬಾಲಿಂಗಲ್ಲೂ ಕೂಡ ವಿಕೆಟ್ ಬೀಳುತ್ತೆ. ಇನ್ ಕೇಸ್ ಏನಾದರೂ ಗುಜರಾತ್ ಚೇಸಿಂಗಲ್ಲಿ ಬಂತು ಅಂತ ಹೇಳಿದರೆ ಪಂಜಾಬ್ ಬ್ಯಾಟ್ಸ್ಮನ್ಗಳಿಗೆ ಸ್ಟಾರ್ಟಿಂಗಲ್ಲಿ ಆಡೋಕ್ಕೆ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗುತ್ತೆ. ಯಾಕಂತ ಹೇಳಿದರೆ 3 ಪೇಸ್ ಅಟ್ಯಾಕ್, ಕಗಿಸೋ ರಬಾಡ ಗುಜರಾತಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಲಾಸ್ಟ್ ಟೈಮ್ ಸೌತ್ ಆಫ್ರಿಕಾದಲ್ಲೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿರೋದು. ಚಾನ್ಸ್ ಸಿಕ್ಕಿದಾಗ, ಅಪಾರ್ಚುನಿಟಿ ಸಿಕ್ಕಿದಾಗ ಬ್ಯಾಟಿಂಗ್ ಅವರಿಗೆ ಕಗಿಸೋ ರಬಾಡ ತನಕನೂ ಇದೆ. ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನು, ಜೋಸ್ ಬಟ್ಲರು, ಫಿಲಿಪ್, ಅದಾದಮೇಲೆ ತಿವಾಟಿಯಾ, ಶಾರುಖ್ ಖಾನು, ರಶೀದ್ ಖಾನು, ಆಮೇಲೆ ವಾಷಿಂಗ್ಟನ್ ಸುಂದರು, ಕಗಿಸೋ ರಬಾಡ, ಇದಿಷ್ಟು ಜನ 8-9 ಜನ ಕೂಡ ಪ್ಲೇಯರ್ಸು. ಇನ್ನು ಇಬ್ಬರು ಸಿರಾಜು ಮತ್ತು ಪ್ರಸಿದ್ಧ ಕೃಷ್ಣ, ಇವರಿಬ್ಬರು ಅಷ್ಟೊಂದು ಬ್ಯಾಟಿಂಗ್ ಆಡಲ್ಲ. ಸೊ 9 ಜನನು ಬ್ಯಾಟಿಂಗ್ ಆಡುವಂಥ ಪ್ಲೇಯರ್ಸು ಗುಜರಾತಲ್ಲಿದ್ದಾರೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಬೆಂಕಿ ಇದೆ. ಒಂದು ಮೊಹಮ್ಮದ್ ಸಿರಾಜು, ಪ್ರಸಿದ್ಧ ಕೃಷ್ಣ, ಕಗಿಸೋ ರಬಾಡ ಪೇಸ್ ಅಟ್ಯಾಕ್ ಆದರೆ ಇನ್ನಿಬ್ಬರು ವಾಷಿಂಗ್ಟನ್ ಸುಂದರು, ಅದ್ರ ಜೊತೆಗೆ ರಾಹುಲ್ ತಿವಾಟಿಯಾ ಕೂಡ ಲೆಗ್ ಸ್ಪಿನ್ನರು. ಪಾರ್ಟ್ ಟೈಮ್, ಅವ್ರಿಗೆ ಅಷ್ಟೊಂದು ಓವರ್ನ ಕೊಡಲ್ಲ, ಪಾರ್ಟ್ ಟೈಮಲ್ಲಿ ಬಾಲಿಂಗ್ ಕೊಡ್ತಾರೆ. ಅದ್ರ ಜೊತೆಗೆ ರಶೀದ್ ಖಾನ್. ಇದಿಷ್ಟು ಬಾಲಿಂಗ್ ಅಟ್ಯಾಕ್ ಇದೆ ಗುಜರಾತಿಂದ. ಅದನ್ನೇ ಕಂಪೇರ್ ವಿತ್ ನೀವು ಪಂಜಾಬ್ ಜೊತೆ ಮಾಡಿದರೆ, ಪಂಜಾಬ್ ಟೀಮ್ ಎಲ್ಲೋ ಸ್ವಲ್ಪ ಅಷ್ಟೊಂದಿಲ್ಲ ಅಂತ ಅನಿಸುತ್ತೆ. ಪ್ರಭುಸಿಮ್ರನ್ ಸಿಂಗು ಮತ್ತು ಪ್ರಿಯಾಂಶ್ ಆರ್ಯ ಲಾಸ್ಟ್ 2-3 ಮ್ಯಾಚ್ಗಳು ಅಥವಾ 4-5 ಮ್ಯಾಚನ್ನು ಚೆನ್ನಾಗಿ ಆಡಿದ್ರು, ಪರ್ಫಾರ್ಮ್ ಮಾಡಿದ್ರು. ಪ್ರಿಯಾಂಶ್ ಆರ್ಯ ಕೂಡ ಒಂದು ಸೆಂಚುರಿ ಕೂಡ ಹೊಡೆದಿದ್ದು, ಕಮ್ಮಿ ಬಾಲಿಗೆ 40 ಸಮಥಿಂಗ್ ಬಾಲ್ಸಿಗೆ ಸೆಂಚುರಿ ಕೂಡ ಹೊಡೆದಿದ್ದು. ಸೊ ಅವರಿದ್ದು ಪ್ರಾಮಿಸಿಂಗ್ ಪ್ಲೇಯರ್. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಕೂಡ ಬಿಗ್ ಇನ್ನಿಂಗ್ಸ್ ಆಡುವಂಥ ಪ್ಲೇಯರು. ಇದು ಆದಮೇಲೆ ಸ್ಟೋನಿಸ್. ಸೊ 4 ಟಾಪ್ ಆರ್ಡರ್ ಬ್ಯಾಟ್ಸ್ಮನ್. ಈ 4 ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆದಮೇಲೆ ನೆಕ್ಸ್ಟ್ ಬರೋದು ಶಶಾಂಕ್ ಸಿಂಗ್ ಕೂಡ ಲಾಸ್ಟ್ ಫೈನಲ್ ಮ್ಯಾಚ್ ನಿಮ್ಗೆ ಗೊತ್ತಿರಬೇಕು, RCB ವರ್ಸಸ್ ಪಂಜಾಬ್ ಲಾಸ್ಟ್ ಇಯರ್ ಫೈನಲ್ ಮ್ಯಾಚಲ್ಲಿ ಇವರೊಬ್ಬರೇ ಬ್ಯಾಟಿಂಗ್ ಆಡಿದ್ದು. ಅದು ಆದಮೇಲೆ ಒಮ್ರಾಜಿ ಆಲ್ರೌಂಡರು ಅಫ್ಘಾನಿಸ್ತಾನದಿಂದ, ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬಾಲಿಂಗ್ ಕೂಡ ಮಾಡ್ತಾರೆ. ಇನ್ನು ಮಾರ್ಕೋ ಹ್ಯಾನ್ಸನ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್, ಹೈದರಾಬಾದಲ್ಲಿ ಆಡಿದ್ರು. ಅದಲ್ಲದೆ ಸೌತ್ ಆಫ್ರಿಕಾ ಟೀಮಲ್ಲಿ ಎಷ್ಟೊಂದು ಸಲ ಬ್ಯಾಟಿಂಗ್ ಆಡಿದ್ದಾರೆ, ಎಷ್ಟೊಂದು ಸಲ ಬಿಗ್ ಹಿಟ್ ಸಿಕ್ಸ್ ಹೊಡೆದಿದ್ದಾರೆ. ಸೊ ಪಂಜಾಬಲ್ಲಿ ಕಂಪೇರ್ ಟು ಗುಜರಾತ್ ಇವರ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಕಮ್ಮಿ ಇದೆ. ಸಿಮ್ರನ್ ಸಿಂಗು, ಪ್ರಿಯಾಂಶ್ ಆರ್ಯ, ಆಮೇಲೆ ಶ್ರೇಯಸ್ ಅಯ್ಯರು, ಇನ್ನು ಸ್ಟೋನೀಸು, ಅದಾದಮೇಲೆ ಒಮ್ರಾಜಿ, ಅದಾದಮೇಲೆ ಶಶಾಂಕ್ ಸಿಂಗು, ಅದಾದಮೇಲೆ ಹ್ಯಾನ್ಸನ್. ಸೊ 7 ಜನ ಬ್ಯಾಟ್ಸ್ಮನ್ಗಳು, ಪ್ಯೂರ್ ಬ್ಯಾಟಿಂಗ್ ಇವ್ದು 7 ಜನದ್ದು. ಇನ್ನು ಬಾಲಿಂಗ್ ಅಂತ ಬಂದಾಗ ಹ್ಯಾನ್ಸನ್ ಆಲ್ರೌಂಡರ್ ಆಗಿದ್ದರಿಂದ ಹ್ಯಾನ್ಸನ್ ಕೂಡ 4 ಓವರ್ ಬಾಲಿಂಗ್ ಮಾಡ್ತಾರೆ. ಒಮ್ರಾಜಿ ಕೂಡ ಫಾಸ್ಟ್ ಬೌಲರು. ಅದಾದಮೇಲೆ ಹರ್ಪ್ರೀತ್ ಬ್ರಾರ್ ಪ್ರತಿ ಒಂದು ಇನ್ನಿಂಗ್ಸಲ್ಲೂ ವಿಕೆಟ್ ಟೇಕಿಂಗ್ ಬೌಲರ್, ಲೆಫ್ಟ್ ಆರ್ಮು ಸ್ಪಿನ್ನು, ಸೊ ವಿಕೆಟ್ ತಗೋತಾರೆ ಅವರು ಕೂಡ. ಇನ್ನು ಮತ್ತೊಬ್ಬ ಸ್ಪಿನ್ನರು ಯುಜವೇಂದ್ರ ಚಾಹಲ್, ಅವರು RCBದಲ್ಲಿ ಎಷ್ಟೊಂದು ಸಲ ಮ್ಯಾಚ್ ವಿನ್ನರ್ ಕೂಡ ಆಗಿದ್ದಾರೆ. ಸೊ ಅವ್ರು ಕೂಡ ಒಂದು ಬೆನಿಫಿಟ್ ಪಂಜಾಬಿಗೆ. ಇದಾದಮೇಲೆ ಹರ್ಷದೀಪ್ ಸಿಂಗು, ಲೋಕಿ ಫರ್ಗ್ಯೂಸನ್, ಇದೆರಡು ಪೇಸ್ ಅಟ್ಯಾಕ್. ಸೊ ಹ್ಯಾನ್ಸನ್ನು, ಲೋಕಿ ಫರ್ಗ್ಯೂಸನ್ ಮತ್ತು ಹರ್ಷದೀಪ್ ಸಿಂಗ್, ಇವು 3 ಜನ ಪೇಸ್ ಅಟ್ಯಾಕು. ಇನ್ನಿಬ್ಬರು ಸ್ಪಿನ್ನರ್ಸ್ ಅಂತ ಹೇಳಿದರೆ ಯುಜವೇಂದ್ರ ಚಾಹಲ್, ಅದ್ರ ಜೊತೆಗೆ ಹರ್ಪ್ರೀತ್ ಬ್ರಾರ್. ಸೊ 5 ಜನ ಪ್ಯೂರ್ ಬೌಲರ್ಸ್. ಎರಡೂ ಟೀಮು ಈಕ್ವಲ್ ಅಂತ ಅನಿಸಿದ್ರು ಕೂಡ ನನಗೆ ಯಾಕೋ ಇವತ್ತು ಗುಜರಾತ್ ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ಮೇನ್ ಆಗೋದು ಇಂಪ್ಯಾಕ್ಟ್ ಪ್ಲೇಯರ್ನ ಯಾವ ಟೈಮಲ್ಲಿ ಅವ್ರು ಯುಟಿಲೈಸ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತು ಕೂಡ ಚೇಸಿಂಗ್ ಟೀಮ್ ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಈ ಒಂದು ಪಿಚ್ಚಲ್ಲಿ ಸ್ವಿಂಗ್ ಇದೆ, ನ್ಯಾಚುರಲ್ ಆಗಿ ಸ್ವಿಂಗ್ ಸಿಗುತ್ತೆ, ವಿಂಡ್ ಇದೆ, ಚಂಡೀಗಢ ಪಿಚ್ ಫ್ಲ್ಯಾಟ್ ಅಲ್ಲ, ಬಾಲು ವರ್ಕ್ ಆಗುತ್ತೆ. ಸೊ ಬಾಲರ್ಗಳು ಮೂವ್ಮೆಂಟ್ ಮಾಡಿದರೆ ಸಾಕು. ಎರಡೂ ಟೀಮನ್ನು ಕಂಪೇರ್ ಮಾಡಿದರೆ ಗುಜರಾತಲ್ಲಿ ಸ್ವಿಂಗ್ ಬಾಲರ್ ಅಂತ ಹೇಳಿದರೆ ರಬಾಡ, ಅದೇ ಪಂಜಾಬಲ್ಲಿ ಸ್ವಿಂಗ್ ಬಾಲರ್ ಅಂತ ಹೇಳಿದರೆ ಹರ್ಷದೀಪ್ ಸಿಂಗ್, ಇವರಿಬ್ಬರು. ಬಾಕಿ ಇಬ್ಬರು ಬಾಲಿಂಗ್ ಅಷ್ಟೇನು ನಾನು ಹೇಳಲ್ಲ ಸ್ವಿಂಗ್ ಇದೆ ಅಂತ ಹೇಳಿ. ಲೋಕಿ ಫರ್ಗ್ಯೂಸನ್ ಕೂಡ ಫಾಸ್ಟ್ ಬೌಲರ್ಸು, ಇಲ್ಲಿ ಯಾವುದು ನಮ್ಮ ಪ್ರಸಿದ್ಧ ಕೃಷ್ಣ ಕೂಡ ಫಾಸ್ಟ್ ಬೌಲರು. ಸೊ ಎರಡೂ ಕಡೆ ಬಾಲಿಂಗ್ ಡಿಪಾರ್ಟ್ಮೆಂಟ್ ಸೇಮ್ ಇದೆ. ಬಟ್ ಸ್ಪಿನ್ನರ್ಸು ನನಗೆ ಯಾಕೋ ಗುಜರಾತ್ ಕಡೆ ಚೆನ್ನಾಗಿದೆ ಸ್ಪಿನ್ನಿಂಗು ಅಂತ ಅನ್ನಿಸ್ತಾ ಇದೆ. ವಾಷಿಂಗ್ಟನ್ ಸುಂದರ್ ಜೊತೆಗೆ ರಶೀದ್ ಖಾನು, ಇನ್ನು ತಿವಾಟಿಯಾ ಕೂಡ ಇದ್ದಾರೆ. ಇಲ್ಲೂ ಚಾಹಲ್ಲು ಮತ್ತು ಹರ್ಪ್ರೀತ್ ಬ್ರಾರ್. ಸೊ ಈಕ್ವಲ್ ಟೀಮ್ ಇದ್ರೂ ಕೂಡ ನನಗೆ ಯಾಕೋ ಇವತ್ತು ಪಂಜಾಬ್ ವಿನ್ ಆಗಲ್ಲ, ಗುಜರಾತ್ ವಿನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ ಕೇಸ್ ಏನಾದ್ರು ಚೇಸಿಂಗಲ್ಲಿ ಪಂಜಾಬ್ ಬಂದರೆ ಅವ್ರಿಗೆ ಕೂಡ ಚಾನ್ಸ್ ಇದೆ. ಬಟ್ ಅವರ ಟೀಮಲ್ಲಿ ಟಾಪ್ ಆರ್ಡರ್ ಏನು ಬ್ಯಾಟಿಂಗ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಸೊ ಒಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ ಆಡಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಶ್ರೇಯಸ್ ಅಯ್ಯರ್ ಒಬ್ಬನೇ ಮ್ಯಾಚನ್ನು ಕೊನೆವರೆಗೂ ಒಯ್ಯುವಂಥ ಕೆಪಾಸಿಟಿ ಇರೋದು. ಇನ್ ಕೇಸ್ ಟೋನೀಸ್ ಆಡಿದರೆ ಅವರಿಗೆ ಚಾನ್ಸ್ ಇದೆ. ಅದು ಬಿಟ್ಟು ಮತ್ತೆ ಯಾರೂ ಅಲ್ಲಿ ನನಗೆ ಅಷ್ಟೊಂದು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಅದೇ ಗುಜರಾತ್ ಸೈಡಲ್ಲಿ ನೀವು ನೋಡಿದರೆ ಜೋಸ್ ಬಟ್ಲರು ಫಾರ್ಮಲ್ಲಿಲ್ಲ. ಇನ್ ಕೇಸ್ ಫಾರ್ಮಲ್ಲಿ ಬಂದರೆ ಅದು ಕೂಡ ಸ್ವಲ್ಪ ಪಂಜಾಬ್ಗೆ ಡಿಫಿಕಲ್ಟು. ಅದು ಬಿಟ್ಟು ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನು, ಆಮೇಲೆ ಶಾರುಖ್ ಖಾನು, ಈ ಥರ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ ಇವ್ರದ್ದು ಕೂಡ. ಸೊ ಟಾಸ್ ವಿನ್ ಆಗಿ ಯಾರು ಚೇಸಿಂಗ್ ತಗೋತಾರಲ್ಲ ಅವರು 85% ಮ್ಯಾಚನ್ನು ವಿನ್ ಆಗ್ತಾರೆ. ಹಾಗೆ ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಇವತ್ತು ಇಡೀ ಟೀಮಲ್ಲಿ ಒಳ್ಳೆ ಪಿಚ್ ಇದೆ, ಸ್ವಿಂಗ್ ಇದೆ,
ಆಮೇಲೆ ಬೌಲರ್ಸಿಗೆ ಹೆಲ್ಪ್ ಆಗುವಂಥ ಪಿಚ್ಚು, ಫ್ಲಾಟ್ ಪಿಚ್ ಅಲ್ಲ. ಸೊ ಹೂ ವಿಲ್ ಬಿ ದ ಬೆಸ್ಟ್ ಬೌಲರ್, ಯಾವುದು ಬೆಸ್ಟ್ ಬೌಲರ್ ಆಗ್ತದೆ ಇವೆರಡು ಟೀಮಲ್ಲಿ ಒಳ್ಳೆ ಬೌಲರ್ ಯಾವುದು, ಎಷ್ಟು ವಿಕೆಟ್ ತಗೋತಾರೆ ಅಲ್ಲ ಯಾವುದೇ ಬೆಸ್ಟ್ ಬೌಲರ್ಸ್ ಅಂತ. ಸೊ ಯಾವುದು ಹೈಯೆಸ್ಟ್ ವಿಕೆಟ್ ತೆಗೆಯುವಂಥ ಬೌಲರ್ ಅಂತ ನಿಮ್ಗೆ ಯಾವ್ದಂತ ಅನಿಸ್ತದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಮ್ಯಾಚಿನ ಕೊನೆಯಲ್ಲಿ ನಾನು ಯಾರು ಬೆಸ್ಟ್ ಬೌಲರ್ ಅಂತ ರಿವೀಲ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.